ಹಾಯ್ ಸ್ನೇಹಿತರೆ, ಇವತ್ತು ಮೊಟ್ಟೆ ಪಲ್ಯ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, 3 ಈರುಳ್ಳಿ, 3 ಮೊಟ್ಟೆ, ಗರಂ ಮಸಾಲ, ಕರಿಬೇವು ಸೊಪ್ಪು, ಮೆಣಸಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಇಂಗ್ರೀಡಿಯೆಂಟ್ಸು. ಇಷ್ಟು ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೋಬೇಕು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಅದು ಚಿಟಪಟ ಅಂದಮೇಲೆ ಈರುಳ್ಳಿ ಸ್ವಲ್ಪ ಹಚ್ಕೊಂಡು ಇಟ್ಕೊಂಡಿರಬೇಕು. ಒಂದು ಅರ್ಧ ಟೊಮೆಟೊ, ಜಾಸ್ತಿ ಬೇಡ, ಅರ್ಧ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ಹಾಕಬೇಕು, ಸ್ವಲ್ಪ ಹಾಕಬೇಕು. ಚೆನ್ನಾಗಿ ಮಾಡಿಸ್ಬೇಕು ಉಪ್ಪಾಕಿ. ನಂತರ 3 ಮೊಟ್ಟೆನ ನಾನು ಜಗ್ಗಲ್ಲಿ ಹಾಕಿ ಇಟ್ಟಿದ್ದೀನಿ, ಅದು ತೇಲಿದ್ರೆ ಕೆಟ್ಟೋಗಿರುತ್ತೆ ಅಂತ. ಆಮೇಲೆ ಗರಂ ಮಸಾಲ ಪುಡಿ, ಧನಿಯಾ ಪುಡಿನ ನಾನು ಈರುಳ್ಳಿ ಮಾಡಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೊಟ್ಟೆ ಹಾಕ್ಬೇಕು. ನಾವು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಆಡಿಸ್ಬೇಕು. ನಂತರ ಮೊಟ್ಟೆ ಹಾಕಿ ಫ್ರೈ ಮಾಡಬೇಕು. ಮೊಟ್ಟೆಗೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕ್ಬಿಟ್ಟು ಮೊಟ್ಟೆನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ್ಮೇಲೆ ಉಪ್ಪು ನೋಡಿ ಮತ್ತೆ ಬೇಕಾದರೆ ಹಾಕ್ಬೋದು. ನಾವು ಒಂದೇ ಸರಿ ಹಾಕ್ಬಿಟ್ಟಿದ್ದೀನಿ ಉಪ್ಪನ್ನ. ಈಗ ಮೊಟ್ಟೆ ಪಲ್ಯ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ರೆಡಿಯಾಗಿದೆ ಮೊಟ್ಟೆ ಪಲ್ಯ. ಈ ಥರ ನಮ್ಮ ಕಡೆ ಮಾಡೋದು ನೋಡಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಪಾತಿಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಕರವಾದ ಮೊಟ್ಟೆ ಪಲ್ಯ. ಥ್ಯಾಂಕ್ ಯು.